ಎನ್. ದುರ್ಗ ಗ್ರಾಮದ ಕಟ್ಟೆಪಾಳ್ಯಕ್ಕೆ ರಸ್ತೆ ನಿರ್ಮಿಸಿಕೊಡುವಂತೆ ಗೃಹ ಸಚಿವರ ವಿಶೇಷ ಅಧಿಕಾರಿಗಳಿಗೆ ಮನವಿ ನೀಡಿದ ಗ್ರಾಮಸ್ಥರು. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲ್ಲೂಕಿನ ಚನ್ನರಾಯನದುರ್ಗ ಗ್ರಾಮದ ಕಟ್ಟೆಪಾಳ್ಯ ಭಾಗದಲ್ಲಿ ಸರಿಯಾದ ರಸ್ತೆ ಇಲ್ಲದೆ, ಪ್ರತಿದಿನ ಸಾರ್ವಜನಿಕರು ದಿನನಿತ್ಯದ ಕೆಲಸಗಳಿಗೆ ಓಡಾಡಲು ಬಹಳ ತೊಂದರೆ ಆಗುತ್ತಿದ್ದು, ಮಳೆ ಬಂದರೆ ನದಿಯಂತೆ ಈ ರಸ್ತೆಯಲ್ಲಿ ನೀರು ತುಂಬಿ ಹರಿಯುತ್ತದೆ. ಈ ಹಳ್ಳದ ರಸ್ತೆಯಲ್ಲಿ ತಮ್ಮ ಜಮೀನಿನಲ್ಲಿ ಕೃಷಿ ಚಟುವಟಿಕೆಗಳನ್ನು ಮಾಡಿಸಲು ಟ್ರ್ಯಾಕ್ಟರ್ಗಳು, ದ್ವಿಚಕ್ರ ವಾಹನಗಳಲ್ಲಿ ಓಡಾಡಲು ಬಹಳ ಸಮಸ್ಯೆಯಾಗುತ್ತಿದ್ದು, ಹಲವು ವರ್ಷಗಳಿಂದಲೂ ಇದರ ಬಗ್ಗೆ ಸಂಬಂಧಿಸಿದ ಜನಪ್ರತಿನಿಧಿಗಳಿಗೆ ಹಾಗೂ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ ತಿಳಿಸಿ, ಹಲವು ಬಾರಿ ಮನವಿ ಮಾಡಿಕೊಂಡಿದ್ದರು. ಇದುವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ. ಬಂದಾಗ ಬರೀ ಆಶ್ವಾಸನೆಗಳು ನೀಡಿ ಹೋಗುತ್ತಾರೆಯೇ ಹೊರತು, ಇದುವರೆಗೂ ಯಾರೂ ಸಹ ಕಾರ್ಯಗತಗೊಳಿಸಿಲ್ಲ ಎಂದು ಕಟ್ಟೆಪಾಳ್ಯದಲ್ಲಿ ವಾಸವಾಗಿರುವ ಸುಮಾರು 18 ಕುಟುಂಬದವರು ತಮ್ಮ ಸಮಸ್ಯೆಗಳನ್ನು ಚನ್ನರಾಯನದುರ್ಗ ಗ್ರಾಮಕ್ಕೆ ಕಾರ್ಯನಿಮಿತ್ತ ಆಗಮಿಸಿದ್ದ ಗೃಹ ಸಚಿವರ ವಿಶೇಷ ಅಧಿಕಾರಿಗಳಾದ ಡಾಕ್ಟರ್ ನಾಗಣ್ಣ ಹಾಗೂ ಕೊರಟಗೆರೆ ತಾಲ್ಲೂಕಿನ ತಹಸೀಲ್ದಾರ್ ಮಂಜುನಾಥ್ ರವರೊಂದಿಗೆ ಹೇಳಿಕೊಂಡರು. ಉದ್ದೇಶ ಏನು ಅಂತ ಅಂದ್ಬಿಟ್ಟು ಹೇಳಿ ಸ್ವಲ್ಪ ಮಾಹಿತಿ ಕೊಡಬಹುದಾ? ಹೌದು ಸರ್, ಕೊಡ್ತೀವಿ. ನಾವು ಇದುವರೆಗೂ ಇಲ್ಲಿ ಸುಮಾರು 30-40 ವರ್ಷದಿಂದ ಒಂದು 25-30 ಕುಟುಂಬಗಳು ಇಲ್ಲಿ ಎಲ್ಲರೂ ವಾಸ ಮಾಡ್ತಾ ಇದ್ದೀವಿ. ಆದರೆ ನಮಗೆ ಇಲ್ಲಿ ಊರಿಗೂ ನಮ್ಮ ವಾಸ ಮಾಡೋ ಸ್ಥಳಕ್ಕೂ 1 ಕಿಲೋಮೀಟ್ರ್ ವ್ಯಾಪ್ತಿ ದೂರದಲ್ಲಿ ನಾವು ವಾಸ ಮಾಡ್ಕೊಂಡು ಇಲ್ಲಿಯ ಸಂಸಾರ, ನಾವೆಲ್ಲ ಜಾನುವಾರುಗಳು ಕಟ್ಕೊಂಡು ನಾವೆಲ್ಲ ನಮ್ಮ ಇದನ್ನೆಲ್ಲವೇ ಇಲ್ಲೇ ನಾವು ಸ್ಥಳದಲ್ಲೇ ಅನುಭವಿಸ್ತಾ ಇದ್ದೀವಿ. ಆದರೆ ನಮಗೆ ಗ್ರಾಮಕ್ಕೆ ಹೋಗೋದಕ್ಕೆ ತುಂಬ ಅನಾನುಕೂಲ. ದಾರಿ ಸರಿ ಇರಲ್ಲ, ದಾರಿ ಎಲ್ಲ ಒತ್ತುವರಿಯಾಗಿದ್ದು ಎಲ್ಲ ತುಂಬ ಗುಂಡಿ ಗುದ್ರಗಳು ಬಿದ್ದು ನಮಗೆ ಯಾರೂ ಇದ್ರ ಬಗ್ಗೆ ಕಾಳಜಿ ತಗೊಂಡಿಲ್ಲ. ಗ್ರಾಮಸ್ಥರು ಮೆಂಬರ್ಗಳು ಆ ಬಗ್ಗೆ ನಾವು ಕೇಳಿ 16 ವರ್ಷದಿಂದ ಕೇಳಿ ನಾವು ತುಂಬ ಮನನೊಂದು ನಾವು ತಹಸೀಲ್ದಾರ್ ಅಧಿಕಾರಿಗಳಿಗೂ ಮತ್ತು ನಮ್ಮ ಶಾಸಕರಿಗೂ ಎಲ್ಲರ ಗಮನಕ್ಕೂ ನಾವು ಸ್ಥಳೀಯರಿಗೂ ಎಲ್ಲರಿಗೂ ಗಮನಕ್ಕೆ ತಂದಿರ್ತೀವಿ. ಆದರೂ ಇದ್ರ ಬಗ್ಗೆ ಯಾರೂ ಅದು ಗಮನ ತಗೊಂಡಿರೋದಿಲ್ಲ. ಆದ್ದರಿಂದ ನಾವು ಇಲ್ಲಿ ಸ್ಕೂಲ್ಗೆ ಹೋಗೋಂಥ ಮಕ್ಳುಗಳಿಗೆ, ವಯಸ್ಸಾದ ವಯೋವೃದ್ಧರಿಗೆ ಮತ್ತು ಹೆಣ್ಮಕ್ಳುಗಳಿಗೆ ತುಂಬ ವೈಯಕ್ತಿಕವಾಗಿ ತುಂಬ ತೊಂದರೆ ಒಳಗಾಗಿದೆ. ಮತ್ತು ಇಲ್ಲಿ ಆಸ್ಪತ್ರೆ ಸೌಲಭ್ಯಕ್ಕೆ ಹೋಗಬೇಕು ಅಂದ್ರೂ ಯಾವುದೇ ಒಂದು ವಾಹನಗಳು ಬರೋದಕ್ಕೂ ಎಲ್ಲರೂ ತುಂಬ ಇದು ಮಾಡ್ತಾರೆ. ಅದರಿಂದ ದಯವಿಟ್ಟು ನಮಗೆ ಈ ದಾರಿ ಬಗೆಗೆ ತುಂಬ ತೊಂದರೆಯಲ್ಲಿದ್ದೀವಿ. ಅದರಿಂದ ಇದು ಕಾಮಗಾರಿ ಹಾಕಿಸ್ಕೊಂಡು ನಮಗೆ ಒತ್ತುವರಿ ತೆರವುಗೊಳಿಸಿ ನಮಗೆ ರಸ್ತೆನ ಅಭಿವೃದ್ಧಿ ಕಾಮಗಾರಿ ಮಾಡಿ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀವಿ ಸರ್. ಈ ವಿಚಾರನ ಇಲ್ಲಿನವರೆಗೂ ಯಾರ ಗಮನಕ್ಕಾದರೂ ತಂದಿದ್ದೀರಾ? ಅಥವಾ ಯಾರಾದರೂ MLAಗಳಾಗಲಿ, ಗ್ರಾಮ ಪಂಚಾಯತಿ ಅಧ್ಯಕ್ಷಗಳಾಗಲಿ, ನಿಮಗೆ ಈ PDO ಪಂಚಾಯತಿ ಸಂಬಂಧಪಟ್ಟಂಥ PDOಗಳಾಗಲಿ ಯಾರಾದರೂ ಬಂದು ಇದನ್ನು ಪರಿಶೀಲನೆ ಮಾಡಿದ್ದಾರಾ? ಇನ್ನು ನಿಮ್ಮ ಕಷ್ಟಗಳಿಗೆ ಏನಾದರೂ ಸ್ಪಂದಿಸಿದಾರಾ? ಅಥವಾ ನಿಮ್ಮ ಹೇಳಿಕೆಗಳಿಗೇನಾದರೂ ಅವರು ಪ್ರತ್ಯುತ್ತರವಾಗಿ ಏನಾದರೂ ಕೊಟ್ಟಿದ್ದಾರಾ ಇಲ್ಲಿನವರೆಗೆ? ನಾವು 10-11ನೇ ಸಾಲಿನಲ್ಲಿ ನಾವು ಕೂಡ ಪಂಚಾಯತಿ ಸದಸ್ಯರಾಗಿ ಆಯ್ಕೆಯಾಗಿದ್ವಿ. ಆ ಸಂದರ್ಭದಲ್ಲಿ ನಾವು NREG ಒಳಗೆ ಒಂದು 70,000 ರೂಪಾಯಿ ಅಮೌಂಟ್ ಹಾಕಿಸ್ಕೊಂಡು ಗುಂಡಿ ಗುದ್ರನ ಸ್ವಲ್ಪ ಒಂದು 25 ಮೀಟ್ರು ಅಳತೆ ಒಳಗೆ ನಾವು ಆ ಕಾಮಗಾರಿನ ಮುಗಿಸಿದ್ವಿ. ಅದಾದ ನಂತರ ಮತ್ತೆ ಬಂದಂಥ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳಾಗಲಿ, PDOಗಳಿಗಾಗಲಿ ನಾವು ಮನವಿಗಳನ್ನ ಕೊಟ್ಟಿದ್ದೀವಿ. ಅವರು ಬಂದು ಇಲ್ಲಿ ಬೇಕಾದಷ್ಟು ಸರಿ ಬಂದಿದ್ದಾರೆ, ಹೋಗಿದ್ದಾರೆ. ನಮ್ಮ ಆಗು ಹೋಗು ಕಷ್ಟ ಸುಖಗಳನ್ನ ಎಲ್ಲ ಕಣ್ಣಾರೆ ನೋಡಿದ್ದಾರೆ. ಆದ್ರೂ ಅವರು ಕಂಡ್ರು ಕಾಣದಂಗೆ ಇದು ಮಾಡ್ತಿದ್ದಾರೆ. ನಾವು MLA ಸಾಹೇಬ್ರುಗಳಿಗೂ ಕೂಡ 16 ವರ್ಷದಿಂದನೂ ಇಲ್ಲಿಗಾಗಲಿ ಸುಮಾರು ಒಂದು 25 ವರ್ಷದಿಂದನೂ ನಾವು ಕೇಳಿ ಇಲ್ಲಿವರೆಗೂ ಬಂದು ಮತ್ತು ಮೊನ್ನೆ ತಹಸೀಲ್ದಾರ್ಗೆ ನಾವೇ ಎಲ್ಲ ವೈಯಕ್ತಿಕ ಖರ್ಚುಗಳಾಕಿ ತಹಸೀಲ್ದಾರ್ ಕಡೆಯಿಂದ ಎಲ್ಲ ಸರ್ವೆ ಮಾಡಿಸಿ ಆ ರಸ್ತೆಯ ಸರ್ವೆ ಸ್ಕೆಚ್ಚು ಎಲ್ಲನೂ ನಾವು ಇವತ್ತು ನಮ್ಮ ಗ್ರಾಮಕ್ಕೆ ಬಂದಂಥ ತಹಸೀಲ್ದಾರು ಮತ್ತು ಅಧಿಕಾರಿ ವರ್ಗದವ್ರಿಗೆ ಎಲ್ಲರಿಗೂ ಅವ್ರ ಗಮನಕ್ಕೆ ತಂದಿದ್ದೀವಿ ಸರ್. ಇನ್ನು ಮುಂದಾದರೂ ಕೂಡ ನಮ್ಮ ಸ್ಥಳೀಕರಿಗೆ, ನಮ್ಮ ಇಲ್ಲಿರೋಂಥ ಜನಗಳಿಗೆ, ಇಲ್ಲಿರೋ ಅಕ್ಕಪಕ್ಕದ ಜಮೀನುಗಳಿಗೆ ಓಡಾಡೋರ್ಗೂ ಕೂಡ ತುಂಬ ತೊಂದರೆಯಲ್ಲಿದ್ದಾರೆ. ಅದರಿಂದ ದಯವಿಟ್ಟು ನಮಗೆ ಈ ಕಾಮಗಾರಿನ ಅಭಿವೃದ್ಧಿ ಮಾಡಿ ನಮಗೆ CC ರಸ್ತೆ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀವಿ ಸರ್. ಇನ್ನು ಹೆಚ್ಚಿನದಾಗಿ ಇಲ್ಲೇ ಮೂಲಭೂತ ಸೌಕರ್ಯಗಳೆಲ್ಲ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಬಂದಿದೆಯಾ? ನಿಮಗೆ ಸಿಗಬೇಕಾದಂಥ ಸವಲತ್ತುಗಳು ಇನ್ನೂ ಏನಾದರೂ ಕೊರತೆಗಳಿದೆಯಾ ನಿಮಗೆ? ಅದ್ರ ಬಗ್ಗೆನೂ ಸ್ವಲ್ಪ ಮಾಹಿತಿ ಕೊಟ್ಟರೆ ನಾವು ಮೇಲಧಿಕಾರಿಗಳಿಗೆ ತಿಳಿಸಬಹುದು. ಇಲ್ಲಿಂದ ನಿಮಗೆ ಈಗ ಕರೆಂಟ್ ಆಗಲಿ, ನೀರಿನ ವ್ಯವಸ್ಥೆಗಳಾಗಲಿ,
ಇಲ್ಲಿರೋದಕ್ಕೆ ಉಳ್ಕೊಳ್ಳೋಕೆ ವ್ಯವಸ್ಥೆಗಳಾಗಲಿ, ಇಲ್ಲಿ ಇನ್ನೊಂದು ಕಾಡು ಪ್ರಾಣಿಗಳು, ಅವಳಿಗಳು ಈ ಥರದ್ದೇನಾದರೂ ಇದೆಲ್ಲ ಏನಾದರೂ ನಿಮಗೆ ತೊಂದರೆಗಳಿದೆಯಾ? ಈಗ ನೋಡಿ, ಯಾರಿಗಾದ್ರೂ ವಯಸ್ಸಾಯಿತು ನೋಡಿ, ಅವ್ರು ವಯಸ್ಸಾದವ್ರು ಒಬ್ರು ಇದ್ದಾರೆ, ಆ ವಯಸ್ಸಾದವ್ರಿಗೆ ಏನಾದರೂ ಹುಷಾರಿಲ್ಲ ಆಯಿತು ಅಂತ ಹೇಳಿದ್ರೆ ಇಲ್ಲಿಂದ ಅಷ್ಟು ದೂರ ಹೋಗಬೇಕು ಅಂದ್ರೆ ನಡೆದೋಗೋದಕ್ಕೆ ಕಷ್ಟ ಅನ್ನಿಸ್ತಾ ಇದೆ ನಮ್ಮ ಪ್ರಕಾರವಾಗಿ. ಈಗ ನೀವು ಈ ಥರ ಸಮಸ್ಯೆಗಳನ್ನೇನಾದರೂ ಎದುರುಕೊಂಡಿದ್ದೀರಾ? ಹೌದು ಸರ್, ನಾವು ತುಂಬ ಸರಿ ಕಂಡಿದ್ದೀವಿ. ಮತ್ತು ಇಲ್ಲಿ ಬಾಣಂತಿ ಬಸರಿ ಬಾಣಂತಿಯರು ಮತ್ತು ಎಳೆ ಮಕ್ಕಳುಗಳಿಗೆ ಹುಷಾರಿಲ್ಲದಂಥ ಟೈಮ್ನಲ್ಲಿ ಈ ವೃದ್ಧರಿಗೆ ಆಗಲಿ ನಮಗೆ ಆಗಲಿ ತುಂಬ ಅನಾರೋಗ್ಯ ಸ್ಥಿತಿಯಲ್ಲಿದ್ದಾಗ ಯಾವುದೇ ವೆಹಿಕಲ್ಗಳು ಕೂಡ ಇಲ್ಲಿಗೆ ಬರೋದಕ್ಕೆ ಇಷ್ಟಪಡೋದಿಲ್ಲ. ಅದು ತುಂಬ ನಮಗೆ ಅನಾನುಕೂಲ ಆಗಿದೆ ಸರ್. ಇಲ್ಲಿ ನಮಗೆಲ್ಲದು ತುಂಬ ಅನಾನುಕೂಲ. ಯಾವುದೇ ಸರ್ಕಾರಿ ಸೌಲಭ್ಯ ಇಲ್ಲಿ ಗೋಕಟ್ಟೆ ಇದೆ, ಗೋಕಟ್ಟೆನೂ ಕೂಡ ಎಲ್ಲ ಆಜುಬಾಜುವರೆಲ್ಲ ಒತ್ತುವರಿ ಮಾಡಿ ಅದು ಕೂಡ ತುಂಬ ಅವ್ಯವಸ್ಥೆಯಲ್ಲಿ ಮಾಡಿ ಏರಿ ಕೂಡ ಒಡೆದೋಗೋ ಪರಿಸ್ಥಿತಿಯಲ್ಲಿದೆ. ಇಲ್ಲಿ ಇರ್ತಕ್ಕಂಥ ಕುಟುಂಬದ ಸದಸ್ಯರುಗಳು ಮಳೆ ಬಂದರೆ ತುಂಬ ಅವರು ನಿದ್ದೆ ಮಾಡೋದಕ್ಕೂ ಅವರು ಹಿಂಜರಿತಾರೆ. ಆ ಥರದಲ್ಲಿ ಅವರು ತುಂಬ ತೊಂದರೆಗೆ ಇದ್ದಾರೆ ಸರ್. ಇಲ್ಲಿರೋ ಕುಟುಂಬಗಳು ತುಂಬ ದುಸ್ಥಿತಿಯಲ್ಲಿದ್ದಾರೆ. ಆದ್ದರಿಂದ ದಯವಿಟ್ಟು ಇದನ್ನು ಮೇಲಧಿಕಾರಿ ಮತ್ತು ನಮ್ಮ MLA ಮತ್ತು ನಮ್ಮ ಗ್ರಾಮ ಪಂಚಾಯತಿ PDO ಅಧ್ಯಕ್ಷರು ಹಾಗೂ ನಮ್ಮ ತುಮಕೂರು ಕ್ಷೇತ್ರದ MP ಆದಂಥ ಸೋಮಣ್ಣವರು ಮತ್ತು ನಮ್ಮ ಪರಮೇಶ್ವರರು ಮತ್ತು ನಮ್ಮ PDO ಸದಸ್ಯರುಗಳು ಎಲ್ಲರೂ ಸೇರಿ ನಮ್ಮ ಒಂದು ಸಮಸ್ಯೆನ ತುಂಬ ಗಮನದಲ್ಲಿಟ್ಟು ಇದನ್ನು ಬಗೆಹರಿಸ್ಕೊಡ್ಬೇಕು ಅಂತ ನಮ್ಮ ದಂಡಾಧಿಕಾರಿಗಳು, ತಾಲೂಕು ದಂಡಾಧಿಕಾರಿಗಳಲ್ಲಿ ಕಳಕಳಿಯಿಂದ ನಾವು ಕೇಳ್ಕೊಳ್ತೀವಿ ಸರ್. ನೋಡಿ, ಇದು ಚನ್ನರಾಯನದುರ್ಗ ಪರಮೇಶ್ವರ್, ಡಾಕ್ಟರ್ G ಪರಮೇಶ್ವರ್ ಅವರ ಸ್ವಕ್ಷೇತ್ರವಾದಂತಹ ಚನ್ನರಾಯನದುರ್ಗ. ಈ ಚನ್ನರಾಯನದುರ್ಗ ಅನ್ನುವಂಥದ್ದು ಸಣ್ಣ ಒಂದು ಕ್ಷೇತ್ರವಲ್ಲ, ಇದು ಹೋಬಳಿ ಮಟ್ಟದ ಒಂದು ಗ್ರಾಮವಾಗಿರ್ತದೆ. ಈ ಗ್ರಾಮಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಏನೂ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರೆ ನಡೆದಾಡೋಕ್ಕೊಂದು ದಾರಿನೂ ಕೂಡ ನೆಟ್ಟಗಿಲ್ಲ. ಹಾಗೆ ಇಲ್ಲಿನ ಒಂದು ಶೌಚಾಲಯಗಳು ಕೂಡ ನೆಟ್ಟಗಿಲ್ಲ, ಒಂದು ಸ್ಕೂಲ್ನ ಅವ್ಯವಸ್ಥೆಗಳಾಗಿದೆ. ಮತ್ತು ಇಲ್ಲಿ ನಾವು ವೃದ್ಧರು ವಾಸ ಮಾಡೋದಕ್ಕೆ ತುಂಬ ತೊಂದರೆ ಆಗಿದೆ. ಮತ್ತು ಇಲ್ಲಿ ಕೆರೆ ಬೇರೆ ಇದೆ. ಕೆರೆ ಅವಾಗಲೇ ಈಗ ಒಂದು 2 ವರ್ಷದ ಮುಂಚೆ ಕೆರೆ ಒಡೆದೋಗಿದೆ ಏರಿ ಅಂತಂದ್ಬಿಟ್ಟು ಹೇಳಿ ಒಂದು ಗಮನಕ್ಕೆ ಬಂದಾಯಿತು. ಆಗ ಇಲ್ಲಿ ಪಂಚಾಯತಿಯವರಿಗೆ ಕರೆದ್ಬಿಟ್ಟು ಕೇಳಿದಕ್ಕೆ ಇಲ್ಲ, ಇದೇನು ಸಮಸ್ಯೆ ಆಗಲ್ಲ, ನೀವೇನು ಭಯಪಡಬೇಡಿ ಅಂತ ಹೇಳಿ ಸುಮ್ಮನೆ ಒಂದು ಊಹಾಪೋಹಗಳ ಉತ್ತರಗಳನ್ನು ಕೊಟ್ಕೊಂಡು ಅವರು ಅದನ್ನು ಸಮಜಾಯಿಷಿಗಳು ಹೇಳ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿನ ಈ ಕೊರಟಗೆರೆ ಕ್ಷೇತ್ರದ MLAಗಳು ಹಾಗೂ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಈ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಈ ಒಂದು ಮೂಲಭೂತ ಸೌಕರ್ಯಗಳ ಬಗ್ಗೆ ನೀವು ಆದಷ್ಟು ಬೇಗನೆ ಈ ಒಂದು ಕ್ರಮ ಕೈಗೊಂಡು ಇವರಿಗೆಲ್ಲ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು. ಈ ಮುಂದಿನ ದಿನಗಳಲ್ಲಿ ಇವರೆಲ್ಲರಿಗೂ ಕೂಡ ಒಂದು ಸಮಾಜದಲ್ಲಿ ನಾವು ಒಬ್ಬರು ಪ್ರಜೆಗಳು ಅನ್ನೋದು ಒಂದು ಬದುಕಬೇಕು, ಖುಷಿಯಾಗಿರಬೇಕು ಅಂತ ಯೋಗವನ್ನು ನೀವು ಅನುಗ್ರಹಿಸಬೇಕು ಅಂತ ಹೇಳಿ ಡಾಕ್ಟರ್ G ಪರಮೇಶ್ವರ್ ಅವರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ನಮಸ್ಕಾರ. ಗಾಡಿ ಎಲ್ಲ ರಸ್ತೆ ಐತೆ, 4 ಹಳ್ಳ ನ್ಯಾಚುರಲ್ ಹಳ್ಳ ಐತೆ. ಹಳ್ಳದ ಕರ ಬರುತ್ತಲ್ಲ, ಹಳ್ಳ ಮಾಡ್ಬೇಕು, ಮಿಕ್ಕಿದ ರಸ್ತೆ ಮಾಡ್ಕೋಬೇಕು. ನೀವು ಊರಿಗೆ ಬೇಕಾದ ಹೆದ್ದಾರಿ ಸಮಯ ಇದು ಮಲ್ಲೆಕಾಲ್ ಸಂಪರ್ಕ ಇದೆ ದಾರಿ. ಮತ್ತೆ ಎಲ್ಲರೂ ಇಲ್ಲಿಗೆ ಬರಬೇಕು, ಯಾಕೆ ಜನ ಮೊನ್ನೆ ಮೆಂಬರ್ಗಳು ಒಂದಿಷ್ಟು ಮಣ್ಣು ಮಾಡಿರು. ಚಿಕ್ಕಣ್ಣ ಎಲ್ಲಿದ್ಯಾ? ಹೊತ್ಕೊಂಡು CC ರೋಡ್ ಹಾಕೋದು. ಈಗ ನಾಳೆ ನೀನು ಚಂದ್ರದುರ್ಗ ಬಂದು ಅಲ್ಲೊಂದು ಒಂದು 5-6 ಒಂದು 2 ಕಿಲೋಮೀಟರ್ ಬರುತ್ತೆ. ನೀರೆಲ್ಲ ಹಳ್ಳ ಹೊಲಕ್ಕೆ ನುಗ್ತಾ ಇದೆ, ಹಳ್ಳ ಕಟ್ಟಾಗಿ. ತುಂಬಾಡಿ ಕೆರೆಗೆ, ತುಂಬಾಡಿ ಹೊಸಕೆರೆಗೆ. ಈಗ ನೀನು ಮಿಸ್ ಮಾಡಬೇಡ, ಎಲ್ಲ ಒಂದು 5 ಜನ ಇರ್ತಾವ್ರಿ ಇಲ್ಲಿ, ಅದನ್ನ ನೋಡ್ಕೊಂಡು ಸ್ಪೀಕರ್ ಹಾಕಿದೀನಿ. ಅದೇ ಚಂದ್ರದುರ್ಗನೇ, ಅಲ್ಲಿ ಬಂದ್ರೆ ನಮ್ಮ ಮೆಂಬರ್ ಇರ್ತಾರೆ. ಕಟ್ಟೆಪಾಳ್ಯ ಅಂತ ಸಾಕು ಸರ್. ಊರವ್ರು ಯಾರು ನಂಬರ್ ಕೊಡ್ತೀನಿ, ಒಂದು 5-6 ಜನ ಕೊಟ್ಟಿರ್ತೀನಿ ನಂಬರ್. ಎಲ್ಲರೂ ಫೋನ್ ಮಾಡ್ತಾರೆ. ನೀವು ಒಬ್ಬರಿಗೆ ಸಿಗಲ್ಲ, ಯಾರು ಕಂಪ್ತೀಯ, 5-6 ಜನ ಕೊಟ್ಟರೆ ಸಿಗೋದು. ಓಕೆ.